ಚೋಲಿಸ್ತಾನಿ ತಳಿ ಬಂದು ವಿಶೇಷವಾಗಿ ಪಾಕಿಸ್ತಾನದಲ್ಲಿ ಇರೋದ್ರಿಂದ ಇವ್ರದ್ದು ಪೂರ್ತಿ ನಮ್ಮ ಏನು ಸೂರತ್ ಗಡಿ ಇದೆ ಪಾಕಿಸ್ತಾನದ ಬಾರ್ಡ್ರ್ ಸಮೀಪನೇ ಈತ ಹುಡ್ಕೊಂಡೋಗಿ ಬಾರ್ಡ್ರಿಂದ ಹಸು ಕರ್ಕೊಂಬಂದು ಇಲ್ಲಿ ಈಗ ತಂದು ಒಂದು ವಾರ ಆಗಿದೆ. 10 ಲೀಟ್ರಿಗಾನ ಕಡಿಮೆ ಹಸು ಕರೆಯೋಂಥದ್ದು ನಾನು ತಗೊಳೋದೇ ಇಲ್ಲ. ನನಗೆ ತಗೊಳ್ಳಿ ಇನ್ನೊಬ್ಬರಿಗೆ ತಗೊಳ್ಳಿ ಆ ರೀತಿ ರೇಂಜ್ ಇರೋದೇ ಕೊಡಿಸೋದು. ಕೆಲವ್ರು ಕಡಿಮೆ ಬೆಲೆ ಕೊಡೋಪ್ಪ ಅಂತಾರೆ. ಕಡಿಮೆ ಬೆಲೆ ಕೇಳೋಂಗಿರೋ ನಾನು ಕೇಳಲೇಬೇಡಿ, ನೀವು ಅಲ್ಲೇ ನಿಮ್ಮ ಲೋಕಲಲ್ಲೇ ತೊಗೊಂಬಿಡಿ ಅಂತೀನಿ. ಯಾಕೆ ನೋಡಿ 4 ಮಲೆ ಚೆಕ್ ಮಾಡಬೇಕು. ನಿಮ್ಗೆ ಹಾಲು ಕರಿಯೋಕೆ ಬರಲ್ವಾ, ಕರಿಯೋಕೆ ಬರೋರನ್ನ ಕರ್ಕೊಂಬಂದು ಚೆಕ್ ಮಾಡಿ. ಈ ರೀತಿ ನೋಡಿ, ನಾವು ಯಾವ್ದು ಹೈನುಗಾರಿಕೆಗೆ ಯಥೇಚ್ಛವಾಗಿ ಹಾಲು ಕರಿಯುತ್ತೆ ಅಂಥ ದೇಸಿ ತಳಿಗಳು ಸೆಲೆಕ್ಷನ್ ಮಾಡ್ಕೊಬೇಕು. ಇದು ಬಂದು ಚೋಲಿಸ್ತಾನಿ ಭಾಳ ಸ್ಪೆಷಲು, ತುಂಬ ಫ್ಯಾಟು. ಹಸು ಮುಟ್ಲಿಕ್ಕೆ ಒಳ್ಳೆ ಜೇನುತುಪ್ಪದ ಮೇಣ ಮುಟ್ದಂಗೆ ಈ ಒಂದು ಹಸು ವಿಶೇಷತೆ. 9 ನಾನೇನು ಹೇಳಿದೆ, ಬೆಳಗ್ಗೆ 9:15 ಕರೆದಿತ್ತು ನೋಡಿ, ಈಗ 9 ಲೀಟ್ರ್ ಕರೆದಿದೆ. ಹಸು ಕರುಗೂ ಬಿಟ್ಟಿದ್ದಾರೆ. ಒಳ್ಳೆ ದೇಸಿ ತಳಿ ನೋಡಿ, ಕರು ಎಷ್ಟು ಚೆನ್ನಾಗಿದೆ. ಈ ರೀತಿ ಭುಜ ಇರಬೇಕು ನೋಡಿ. ನಮಸ್ತೆ, ಜೈ ಗೋಮಾತಾ. ನಾವಿವತ್ತು ಚೋಲಿಸ್ತಾನ್ ತಳಿ ಅಂತ ಸುಮಾರು ಜನ ನಾನು ಕೇಳ್ತಾನೆ ಇದ್ರು. ಆವತ್ತಿಂದ ಹುಡುಕಿ ಒಂದು ತಿಂಗಳಿಂದ ನಮ್ಮ ಫ್ರೆಂಡು ಮಲ್ಕಿತ್ ಅವ್ರಿಗೆ ಹೇಳಿ ಸೋಲಂಕಿ ಡೈರಿ ಅಂತ ಇಟ್ಟಿದ್ದಾರೆ ನಮ್ಮ ರಾಜಸ್ಥಾನ ಸೂರತ್ಗಢಲ್ಲಿ. ಹಲವಾರು ದಿನದಿಂದ ಹುಡುಕಿ ಒಂದು ಹುಡುಕ್ಸ್ಕೊಟ್ಟಿದ್ದಾರೆ. ಯಾಕೆಂದರೆ ಈ ಥರ ಅವ್ರು ನನಗೊಂದು 5-6 ಜನ ಇಲ್ಲಿದ್ದಾರೆ. ಒಬ್ಬರನ್ನೇ ನಾನು ನಂಬ್ಕೊಂಡು ಇದು ಮಾಡ್ತಾಯಿಲ್ಲ. ಅಂದರೆ ಇವರು ಒಂದು 8-10 ವರ್ಷದಿಂದ ಪರಿಚಯ. ಯಾಕಂದರೆ ಇವರು ನಂಬಂಗಿಲ್ಲ ನಾವು. ಯಾಕೆಂದರೆ ಬಂದವ್ರಿಗೆಲ್ಲ ಕೆಚ್ಚಲುಗಳು ಯಾಮಾರಿಸಿರೋದು ಮತ್ತು ಹಾಲು ಕರೆಯೋವಂಥದ್ದು ಕಡಿಮೆ ಕಳುವಂಥದ್ದು ಅಂತ ಕೊಟ್ಟು ಮಾಡಿಬಿಡ್ತಾರೆ. ಅದರಿಂದ ನಾವು ಜನಗಳು ಯಾರೇ ಹೋಗಲಿ, ರೈತರು ಹುಷಾರಾಗಿದ್ದು ಯಾರನ್ನೂ ನಂಬೇಡಿ, ನನ್ನೂ ನಂಬೇಡಿ, ಇನ್ನೊಬ್ಬರನ್ನೂ ನಂಬೇಡಿ. ನೀವು ನೇರವಾಗಿ ಹೋಗಿ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಹಾಲು ಕರೀರಿ. ಮೋಡ ಎಲ್ಲ ಮುಚ್ಕೊಂಡಿದೆ, ಮೋಡ ಕತ್ಲು ಥರ ಕಾಣಿಸ್ತಾ ಇದೆ. ಮಳೆ ಬರೋ ಥರ ಸೀಸನ್ ಇದೆ. ಟೈಮ್ ಇನ್ನು 7:20. ಯಾಕಂದರೆ ಈಗ 3 ಹಸು ಆಯಿತು. ಈಗ ಇನ್ನು ಇವ್ರ ಡೈರಿನಲ್ಲಿ ಈ ಹಸು ಚೆಕ್ ಮಾಡೋಣ ಅಂತಲೇ ಈಗ ನಾವು ವೆಯ್ಟಿಂಗ್ ಮಾಡ್ತಾ ಇರೋದು. ಬೆಳಗ್ಗೆ ಹಾಲು ಕರೆದಿದ್ರು, ಇದು ಒಂದು 9.25 ಲೀಟ್ರ್ ಹಾಲು ಕರೆದಿತ್ತು. ಈಗ ಎಷ್ಟು ಕರೆಯುತ್ತೆ ಹಾಲು ಅಂತ. ಯಾಕಂದರೆ ಚೋಲಿಸ್ತಾನಿ ತಳಿ ಬಂದು ವಿಶೇಷವಾಗಿ ಪಾಕಿಸ್ತಾನದಲ್ಲಿ ಇರೋದ್ರಿಂದ ಇವ್ರದ್ದು ಪೂರ್ತಿ ನಮ್ಮ ಏನು ಸೂರತ್ ಗಡಿ ಇದೆ ಪಾಕಿಸ್ತಾನದ ಬಾರ್ಡ್ರ್ ಸಮೀಪನೇ ಈತ ಹುಡ್ಕೊಂಡೋಗಿ ಬಾರ್ಡ್ರಿಂದ ಹಸು ಕರ್ಕೊಂಬಂದು ಇಲ್ಲಿ ಈಗ ತಂದು ಒಂದು ವಾರ ಆಗಿದೆ. ಈಗ ನಾವು ಇದನ್ನ ಹಾಲು ಚೆಕ್ ಮಾಡೋಕ್ಕೆ ಬಂದಿರೋದು. ನಾನು ಬೆಳಗ್ಗೆ ಸಂಜೆ ಹಾಲು ಕರೆದೇ ಚೆಕ್ ಮಾಡೋದು. ಯಾಕೆಂದರೆ ಚೋಲಿಸ್ತಾನಿ ತಳಿಗೆ ನಾನು ಸುಮಾರು GKVK ಎಕ್ಸಿಬಿಷನ್ ಆಗಿದಾಗಿಂದ ಹಲವಾರು ಜನ ಕೇಳ್ತಾಯಿದ್ದಾರೆ ಕೊಡಿಸಿ ಅಂತ. ಬರೀ 2 ಹಸು ಸಿಕ್ಕಿರೋದು ಇದುವರೆಗೆ, 2 ಕೊಡಿಸಿರೋದು. ಈಗ 3ನೇ ಹಸು ಸಿಕ್ಕಿದೆ. ಯಾಕಂದರೆ ನಮ್ಮ ಈ ತಳಿ ಹಸು ಸಿಗುತ್ತೆ ನೋಡಿ. ನಮ್ಮ ರಾಜಸ್ಥಾನ್ ರಾಟಿ ತಳಿ ಪಕ್ಕದಲ್ಲಿ ಇದೆ. ಆ ತಳಿಗೂ ಇದಕ್ಕೂ ವ್ಯತ್ಯಾಸ ನೋಡ್ಬೋದು. ಇದು ಕೆಂಪು ಬಿಳಿ ಚುಕ್ಕೆ ಇರುತ್ತೆ ನೋಡಿ, ಬ್ರೌನು ವೈಟು ಅಥವಾ ರೆಡ್ ವೈಟ್ ಇರುತ್ತೆ ನೋಡಿ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ. ಭಾಳ ವಿಶೇಷ. ಬ್ಲ್ಯಾಕು ವೈಟ್ ಸಿಕ್ಕೋದು ಅಪರೂಪ. ಇದು ಸ್ವಲ್ಪ ಬ್ಲ್ಯಾಕು ಪ್ಲಸ್ ಸ್ವಲ್ಪ ಬ್ರೌನ್ ಇದೆ. ಪ್ಯೂರ್ ತಳಿ, ಭಾಳ ವಿಶೇಷ. ಹಸು ಚಿಕ್ಕದಾಗಿರುತ್ತೆ, ಒಳ್ಳೆ ಮೈಕಟ್ಟು ದಷ್ಟಪುಷ್ಟವಾಗಿರುತ್ತೆ. ಆ ರೀತಿ ದಷ್ಟಪುಷ್ಟವಾಗಿದ್ರೇ ಹಾಲು ಕರಿಯೋದು. ಹಾಲು ಕರಿತಾ ಬಾಡಿ ಸಣ್ಣ ಆಗುತ್ತೆ. ತಿರುಗಿ ಪ್ರೆಗ್ನೆಂಟ್ ಆಗ್ತಾ ಅದೇ ರೀತಿ ಮೈ ಹಿಡಿಯುತ್ತೆ. ಈಗ ಹಾಲು ಲೈವ್ ಮಿಲ್ಕಿಂಗ್ ನೋಡೋಣ ಯಾವ ರೀತಿ ಕರೆಯುತ್ತೆ ಅಂತ. ಹಸು ಕರೆಯೋಕ್ಕೆ ಮುಂಚೆ ಚೆಕ್ ಮಾಡಬೇಕು, ಹಸು ಸಾಧು ಇದೆಯಾ ಇಲ್ವಾ ನೋಡಿ. ಮಲೆಗಳೆಲ್ಲ ಮುಟ್ಟು ನೋಡಿ, ಏನೂ ಮಾಡಲ್ಲ. ಈ ರೀತಿ ಕೈ ಆಡಿಸಿ ನೋಡಿ ತೊಗೊಬೇಕು ನಾವು ಚೆಕ್ ಮಾಡೋಕ್ಕೆ ಮುಂಚೆ ನೋಡಿ. ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ಈಗ ಹಾಲು ಕರ್ಸೋಣ, ಚೆಕ್ ಮಾಡಿಸೋಣ. ಆಯ್ತು ಮೇಡಮ್ ಜಿ, ಲೈವ್ ಮಿಲ್ಕಿಂಗ್ ಮಾಡಿಸ್ತಾರ ಸರ್ ನಾವು. ಯಾಕೆಂದರೆ ನಾನು ಯಾವುದೇ ದೇಸಿ ತಳಿ ತಗೊಳ್ಳಿ 10 ಲೀಟ್ರಿಗಾನ ಕಡಿಮೆ ಹಸು ಕರೆಯೋಂಥದ್ದು ನಾನು ತಗೊಳೋದೇ ಇಲ್ಲ. ನನಗೆ ತಗೊಳ್ಳಿ ಇನ್ನೊಬ್ಬರಿಗೆ ತಗೊಳ್ಳಿ ಆ ರೀತಿ ರೇಂಜ್ ಇರೋದೇ ಕೊಡಿಸೋದು. ಕೆಲವ್ರು ಕಡಿಮೆ ಬೆಲೆ ಕೊಡೋಪ್ಪ ಅಂತಾರೆ. ಕಡಿಮೆ ಬೆಲೆ ಕೇಳೋಂಗಿರೋ ನಾನು ಕೇಳಲೇಬೇಡಿ, ನೀವು ಅಲ್ಲೇ ನಿಮ್ಮ ಲೋಕಲಲ್ಲೇ ತೊಗೊಂಬಿಡಿ ಅಂತೀನಿ. ಯಾಕೆಂದರೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ಒಂದು ಹಸುಗೆ 20,000-25,000 ಖರ್ಚು ಬೀಳುತ್ತೆ. 20,000-25,000 ಖರ್ಚು ಬಿದ್ದು ನನಗೆ 50,000 ಕಸು ಕೊಡಿ, 60,000 ಕಸು ಕೊಡಿ ಅಥವಾ 80,000 ಕೊಡಿ ಅಂತಾರೆ. 25,000 ಟ್ರಾನ್ಸ್ಪೋರ್ಟ್ ಹೋದರೆ 80,000ದಲ್ಲಿ ಇನ್ನೆಷ್ಟು ಉಳಿಯುತ್ತೆ ಸರ್? 55,000. 55,000ಕ್ಕೆ ಯಾವ್ದಾದ್ರು ದೇಸಿ ತಳಿ ಹಸು ಸಿಗೋಕ್ಕೆ ಸಾಧ್ಯನಾ? ಒಳ್ಳೆ ತಳಿ ಯಾರೂ ಕೊಡೋಲ್ಲ. ಆ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಒಳ್ಳೆ ತಳಿ ಬೇಕು ಅಂದರೆ ಇಂಥ ತಳಿಗಳೆಲ್ಲ ನಿಮ್ಗೆ 120 ಮೇಲೇ ಇರ್ತವೆ. ಈಗ ನೋಡಿ, ಇದು 1,60,000 ರೂಪಾಯಿಗೆ ತೊಗೊಂಡಿರುವಂಥ ಹಸು. ಇದು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ಎಷ್ಟಾಗ್ತದೆ? 23,000 ಆಗುತ್ತೆ. ಅವ್ನ ಪಾಪ ಬಾರ್ಡ್ರಿಂದ ತೊಗೊಂಬರೋಕೆ ಅವನಿಗೆ 10,000 ರೂಪಾಯಿ ಖರ್ಚಾಗಿದೆ. ಆ ಒಂದು ದೃಷ್ಟಿಯಿಂದ ಅವ್ನು ತರೋಷ್ಟು ಟ್ರಾನ್ಸ್ಪೋರ್ಟು ಪ್ಲಸ್ ಹಸು ಸೇರಿ ನಮ್ಗೆ ಇಲ್ಲೇ 160, 170 ಆಗೋಗಿದೆ. ಯಾಕಂದರೆ ಇದೊಂದು ಭಾಳ ವಿಶೇಷ ತಳಿ, ಒಳ್ಳೆ ಫ್ಯಾಟ್ ಬರುತ್ತೆ. ಈ ಥರ ತಳಿಗಳಿಗೆ ಎಲ್ಲರಿಗೂ ಕ್ರೇಜ್ ಬಂದುಬಿಟ್ಟಿದೆ. ಬಂದವರೆಲ್ಲ ನಾನು ಕೇಳ್ತಾ ಇರ್ತಾರೆ, ನನಗೊಂದು ಚೋಲಿಸ್ತಾನಿ ಕೊಡ್ಸಪ್ಪ, ನನಗೊಂದು ಚೋಲಿಸ್ತಾನಿ ಕೊಡಿಸು, ನಿಮ್ಮ ಫಾರಮಲ್ಲಿ ನೋಡೋಕ್ಕೆ ಚೆನ್ನಾಗಿದೆ ಅಂತ. ಆದ್ದರಿಂದ ನೋಡಿ, ಇದು ಒಂದು ಪ್ಯಾಟ್ರನ್ ಪ್ಯೂರ್ ಚೋಲಿಸ್ತಾನಿ ತಳಿ. ನೋಡೋಣ ಈಗ ಹಾಲು ಎಷ್ಟು ಕರಿಯುತ್ತೆ ಅಂತ. ಲೈವ್ ಮಿಲ್ಕಿಂಗ್ ಮಾಡೋಣ. ಒಳ್ಳೆ ಫ್ಯಾಟ್ ಇರುತ್ತೆ. ಇದ್ರಲ್ಲಿ ತುಪ್ಪದ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ಯಾಕಂದರೆ ಫ್ಯಾಟ್ ಜಾಸ್ತಿ ಇದ್ದಷ್ಟು ತುಪ್ಪ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಮತ್ತು ಡೈರಿ ಡಿಕ್ರಿಗೆ ಬೇಕು ಅನ್ನೋರು, ಡಿಕ್ರಿ ಬರೋಲ್ಲ ಅನ್ನೋರು ಈ ಥರ ತಳಿಗಳು ಸಾಕ್ಕೊಬೋದು. ಪನ್ನಿಂಡಲ್ಲ ಹತ್ಕೊ ನೋಡಿ, ನೋಡ್ಬೋದು ನಾವು ಹಾಲು ಕರಿಯುತ್ತಾ ಇಲ್ವ ನೋಡಿ. ನೋಡಿ
4 ಮಲೆ ಚೆಕ್ ಮಾಡಬೇಕು. ನಿಮ್ಗೆ ಹಾಲು ಕರಿಯೋಕೆ ಬರಲ್ವಾ, ಕರಿಯೋಕೆ ಬರೋರನ್ನ ಕರ್ಕೊಂಬಂದು ಚೆಕ್ ಮಾಡಿ. ಈ ರೀತಿ ನೋಡಿ, ಹಾಲು ಕರಿಯತ್ತಾ ಇಲ್ವಾ, 4ರಲ್ಲೂ ಹಾಲು ಬರುತ್ತಾ ಇಲ್ಲ ಚೆಕ್ ಮಾಡ್ಬೇಕು ರೈತರೆ. ನೋಡಿ ನೋಡಿ ಈ ರೀತಿ ಚೆಕ್ ಮಾಡಬೇಕು. ಈಗ ಹಾಲು ಕರ್ಸೋಣ ಅವ್ರ ಕೈಯಲ್ಲೇ. ಆಯ್ತು ಸರ್ ಬೈಟ್ಲಿಗೆ ಈಗ 4 ಮಲೆ ಕರೆಕ್ಟಾಗಿ ಕರೆಯೋದ್ರಿಂದ ಈಗ ನಾನು ಹಾಲು ಕರೆಸ್ತಾ ಇದ್ದೀನಿ. ನೀವು ಕರಿತೀರಾ? ಕರೆದ್ಬಿಡಿ. ನಿಮ್ಗೆ ಸೇರ್ಬೇಕಾ? ಹಾಂ, ಈಗ ನಮ್ಮ ಹರಿಕಿಶನ್ ಜಿ ಅವರೇ ಹಳೆ ಸೀನಿಯರ್ ಎಕ್ಸ್ಪೀರಿಯೆನ್ಸು ಅವರೇ ಕರಿತೀನಿ ಅಂತ ಇದ್ದಾರೆ. ಅವ್ರ ಪಾಪ ಕಾಲು ತೊಂದರೆ ಇದೆ. छोड़ दीजिए, गाय नीचे छोड़ दीजिए. क्यों थोड़ी बढ़िया नीचे नहीं बैठी जाओ, बुजुर्ग आदमी ना, नहीं दूध तो दिखाओ ನೋಡ್ಬೋದು. ಈ ರೀತಿ ನಾವು ಲೈವ್ ಮಿಲ್ಕಿಂಗ್ ಮಾಡಿ ನಾನೇ ಖುದ್ದಾಗಿ ಬಂದು ಚೆಕ್ ಮಾಡಿ ಕೊಡ್ಸೋದು ರೈತರ ಇದೊಂದು ಹುಷಾರಿರಲಿ. ನೀವು ನನ್ನ ಎಷ್ಟು ನಂಬಿರ್ತೀರೋ ನಾನು ಅದೇ ರೀತಿ 100 ಪಟ್ಟು ಯೋಚನೆ ಮಾಡಿ ನನಗೆ ಎಷ್ಟೇ ಕೆಲಸಗಳಿದ್ರು ನೋಡಿ. ನೆನ್ನೆ ಬಂದಿರೋದು 5 ದಿನ. ಇವತ್ತು ರಾಜಸ್ಥಾನ, ಹರಿಯಾಣ ಮತ್ತು ಪಂಜಾಬು 3 ರಾಜ್ಯಗಳಲ್ಲಿ ಪ್ರವಾಸ ಮಾಡಿ ಎಲ್ಲ ಕಡೆನೂ ಸೆಲೆಕ್ಷನ್ ಮಾಡಿ ಲೋಡ್ ಮಾಡತ್ತ. ಹೋದ ತಕ್ಷಣ ಒಂದೇ ಊರಲ್ಲಿ ಒಬ್ಬರನ್ನೇ ನಂಬಾರೋದು. ಇವ್ರೇನೋ ಪರಿಚಯ ಇದ್ದಾನೆ ಅಂತೇಳಿ ಇವನ್ನೇ ನಂಬಿಟ್ಟು ನಾನೇನು ಬಿಡೋಲ್ಲ. ಇವರು ಎಲ್ಲ ಸುಮಾರು ಸತಿ ನನಗೆ ಯಾಮರ್ಸಿದ್ದಾರೆ. ಅದರಿಂದ ಪ್ರತಿಯೊಬ್ಬರು ಮೋಸ ಮಾಡೋರು ಇರೋದ್ರಿಂದ ನಾವು ನಮ್ಮ ಸ್ವಂತ ಎಚ್ಚರಿಕೆ ಇರಬೇಕು. ಅವ್ರು ಯಾರೋ ಆನ್ಲೈನಲ್ಲಿ ಕಡಿಮೆ ಕೊಡ್ತಾರೆ ಅಂತೇಳಿ ನಾವು ತೊಗೊಳಕ್ಕೆ ಹೋಗ್ಬಾರ್ದು. ಈ ರೀತಿ ಎಲ್ಲ ಹಸುಗಳನ್ನು ಹಾಲು ಕರೆಯಲ್ಲ ಸರ್, ಅದೊಂದು ನೆನಪಿರಲಿ ವಿಶೇಷವಾಗಿ ರೈತರಿಗೆ. ಈ ಥರ 4 ಮಲೆ ಸಮಾನಾಂತರ ಇದೆಯಾ ಅಂತ ಚೆಕ್ ಮಾಡಬೇಕು. ತಳಿ ಶುದ್ಧತೆ ಚೆನ್ನಾಗಿದೆಯಾ ನೋಡಬೇಕು. ಆದಷ್ಟು ಹಲ್ಲುಗಳು ನೋಡಬೇಕು, 4 ಹಲ್ಲು 6 ಹಲ್ಲು ಈ ರೀತಿ ಎಳೆಸಿರೋಂಥ ತೊಗೊಂಡೋದ್ರೆ ನಮ್ಮಲ್ಲಿ ಒಂದು 15ರಿಂದ 20 ವರ್ಷ ನಾವು ಸಾಕ್ಬೋದು. ಯಾಕಂದರೆ ಒಂದು ದೇಸಿ ತಳಿ 20ರಿಂದ 25 ವರ್ಷ ಬದುಕತ್ತೆ. ಯಾವುದೇ ದೇಸಿ ತಳಿ ಹೋದ್ರೂ 4 ಹಲ್ಲು 6 ಹಲ್ಲು 4 ಹಲ್ಲು ಇರೋದಾದ್ರೆ ನಿಮ್ಗೆ ಒಂದು 3ರಿಂದ 4 ವರ್ಷ ಇರುತ್ತೆ. 6 ಹಲ್ಲಾದರೆ ಒಂದು 4ರಿಂದ 5 ವರ್ಷದ ಒಳಗಡೆ ಇರುತ್ತೆ. ಆ ರೀತಿ ಇಲ್ಲಿ ಒಂದು 4ರಿಂದ 5 ವರ್ಷದ ಒಳಗಡೆ ತೊಗೊಂಡೋದ್ರೆ ನಮ್ಮಲ್ಲೂ ಒಂದು 15-20 ವರ್ಷ ಅಂದರೆ 15 ವರ್ಷ ಸಾಕೊಬೋದು ನಾವು. ಆಮೇಲೆ ಒಂದು 8ರಿಂದ 10 ಕರು ಕೊಡುತ್ತೆ. ಆ ಒಂದು ವಿಶೇಷ ದೇಸಿ ತಳಿ ಇರೋದ್ರಿಂದ ಶುದ್ಧತೆಗಿರೋಂಥ ದೇಸಿ ತಳಿಗಳು ಮತ್ತು ಒಳ್ಳೆ ಹಾಲು ಕರೆಯೋಂಥದ್ದು ಇಳುವರಿ ಇರೋವಂಥ ತೊಗೊಬೇಕು ನಾವು. ಒಳ್ಳೆ ಇಳುವರಿ ಇರೋ ಕೊಟ್ಟರೆ ನಮ್ಗೇನು ಆಗೋಲ್ಲ. ಯಾಕಂದರೆ ಇವಾಗ ನೋಡಿ ಮೋಡ ಎಲ್ಲ ಮುಚ್ಕೊಂಡಿದೆ, ಅದರಿಂದ ಸ್ವಲ್ಪ ಕತ್ಲು ಥರ ಕಾಣಿಸ್ತಾ ಇದೆ. ಇನ್ನು 7:20. ಯಾಕಂದರೆ ಒಂದು ಕಡೆಯಿಂದ ಕರ್ಕೊಂಬರ್ತಾಯಿದ್ದೀವಿ ಹಸುಗಳು. 3 ಹಸು ಇವನ ಹತ್ರ ನೋಡಿ 25 ಹಸುಗೆ ಹೇಳಿದ್ದು ನನಗೆ. ಇದರಲ್ಲಿ ಬರೀ ನಾನು 3 ಸೆಲೆಕ್ಷನ್ ಮಾಡಿದ್ದೆ, ಎಲ್ಲ ರಿಜೆಕ್ಟ್ ಮಾಡಿದ್ದೀನಿ. ಆದ್ದರಿಂದ ಇಂಥ ಶುದ್ಧ ತಳಿಗಳು ನೀವು ಹುಡ್ಕೋದು ಭಾಳ ಕಷ್ಟ ಸರ್. ನೀವೇ ಬಂದ್ರೂ ಎಲ್ಲ ಅಮರ್ಸ್ತಾರೆ. ನಾನು ನೋಡಿ ನಮ್ಗೆ ಗೊತ್ತಿರೋವಂಥವ್ರನ್ನ ನಮ್ಮ ಹಳಬ್ರನ್ನೆಲ್ಲ ಕರ್ಕೊಂಬಂದು ನೋಡಿ ನಮ್ಮ ಹರಿಕಿಶನ್ ಜಿಲ್ಲೆ ರಾಜಸ್ಥಾನದವ್ರ ಮೂಲತಃ ಅವ್ರ ಭಾಷೆಗಳನ್ನ ನಾವು ಮಾತಾಡಿಕೊಂಡು ಏನೇ ವ್ಯತ್ಯಾಸ ಆದರೂ ತಿಳ್ಕೊಂಡು ಸರಿಪಡಿಸ್ಕೊಂಡು ಈ ಒಂದು ರೈತರಿಗೆ ಒಳ್ಳೆಯದಾಗಲಿ, ನಮ್ಮ ಹತ್ರ ತೊಗೊಳೋರು ಮೋಸ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ರೀತಿ ಪರೀಕ್ಷೆಗಳೆಲ್ಲ ಮಾಡಿ ತೊಗೊಳೋದು ನಾವು. ಪ್ರೆಗ್ನೆಂಟ್ ಇರೋದಿದ್ದರೆ ಡಾಕ್ಟ್ರ್ ಕೈಲಿ ಇಲ್ಲೇ ಚೆಕ್ ಮಾಡಿಸ್ತೀನಿ. ಈ ರೀತಿ ಹಾಲು ಕರೆಯೋದಿದ್ದರೆ ನಾವು ನಮ್ಮ ಸೀನಿಯರ್ ಸಿಟಿಜನ್ ಇರೋದ್ರಿಂದ ಇಬ್ಬರು ಚೆಕ್ ಮಾಡ್ತೀವಿ. ಮೊದಲನೇದಾಗಿ ನಾನು ನಿಮಗೆ ತೋರಿಸ್ತೀನಿ ಲೈವ್ ವಿಡಿಯೋದಲ್ಲೇ 4 ಮಲೆ ಮುಡ್ತೀನಿ, ಸಾಧು ಇದೆಯಾ ಚೆಕ್ ಮಾಡ್ತೀನಿ, ಮತ್ತು ಹಾಯತ್ತ ಒದೆಯತ್ತ ಚೆಕ್ ಮಾಡ್ತೀವಿ. ಈ ರೀತಿ ಹಲವಾರು ಅದರಲ್ಲಿ ನುರಿತವಾಗಿ ನಮ್ಗೆ ಅನುಭವ ಪಡ್ಕೊಂಡ್ಮೇಲೆ ಎಲ್ಲ ರೀತಿ ಪರೀಕ್ಷೆಗಳು ಮಾಡಿ ಆ ಸಕ್ಸಸ್ ಆಯಿತು. ಬೆಳಗ್ಗೆ ಸಂಜೆ ಒಂದೇ ರೀತಿ ಹಾಲು ಕರೀತಾ ಇದೆ, ಒಂದು ಅರ್ಧ ಲೀಟ್ರಿಂದ 1 ಲೀಟ್ರ್ ವೇರಿಯೇಷನ್ ಇದೆ ಅಂದರೆ ಅಂಥ ಹಸುಗಳು ನಾವು ಸೆಲೆಕ್ಷನ್ ಮಾಡ್ಕೊಬೋದು. ಈಗ ಬೆಳಗ್ಗೆ ಇದು 9.25 ಲೀಟ್ರ್ ಕರೆದಿತ್ತು, ಈಗ ಅವರು 9 ಲೀಟ್ರ್ ಮೇಲೇ ಕರಿಬೇಕು. ಕನಿಷ್ಠ ಅಂದರೆ 8ರಿಂದ 9 ಲೀಟ್ರ್ ಕರೆದ್ರೆ ನಮಗೇನು ಮೋಸ ಇಲ್ಲ. ಯಾಕಂದರೆ ಬೆಳಗ್ಗೆ 9:15 ಕರೆದು ಈಗ 5 ಲೀಟ್ರ್ ಕರೀತು ಅಂದರೆ ಅವ್ರು ರಾತ್ರಿ ಹಾಲು ಉಳಿಸಿರ್ತಾರೆ ಅಂತ. ಯಾಕಂದರೆ ಅವ್ರು ನಮ್ಗೆ ಸುಮಾರು ವರ್ಷದಿಂದ ನಂಬಿಕೆ ಇರೋದ್ರಿಂದ ಆ ರೀತಿ ರಾತ್ರಿ ಯಾವುದೂ ಹಾಲು ಉಳಿಸೋಲ್ಲ. ರಾತ್ರಿ ಹಾಲು ಉಳಿಸ್ಬಾರ್ದು ಅಂತ ನಾನೇನು ಮಾಡ್ತೀನಿ ಅಂದರೆ ನಾನು ನೆನ್ನೆ ನೈಟೇ ವಿಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲಲ್ಲಿ ಹಾಲು ಕರೆಸ್ಬಿಟ್ಟಿದ್ದೆ ಬರ್ತಾನೆ. ಆವಾಗ ಕನ್ಫರ್ಮ್ ಆಯಿತು. ಈಗ ನೈಟ್ ಬಂದಿರೋದ್ರಿಂದ ಬೆಳಗ್ಗೆ ಹಾಲು ಕರೆಸ್ದೆ. ಈಗ ನೋಡಿ ಇವಾಗೂ ತಿರುಗಿ ಅದೇ ಥರ 12 ಅವರ್ ಗ್ಯಾಪ್ ಬಿಟ್ಟು ಇವಾಗೂ ಹಾಲು ಕರೆಸ್ತಾ ಇದ್ದೀನಿ. ಈಗ ಚೆಕ್ ಮಾಡಿ ತಿರುಗಿ ಮೆಜರ್ಮೆಂಟ್ ಮಾಡಿ ನೋಡೋಣ ಎಷ್ಟು ಹಾಲು ಬರುತ್ತೆ ಅಂತ. ಆ ರೀತಿ ನಾವು ಈ ರೀತಿ ಸೆಲೆಕ್ಷನ್ ಮಾಡ್ಕೊಬೇಕು ದೇಸಿ ತಳಿಗಳು. ಯಾರೇ ರೈತರು ಪಾಪ ಹೈನುಗಾರಿಕೆ ಬರೋವಂಥವ್ರು ನಮ್ಮಂಥ ಯುವಕರು ಯಥೇಚ್ಛವಾಗಿ ಬರಬೇಕು. ಮುಂದೆ ದೇಸಿ ತಳಿಗಳು ಹಾಲು ಸಿಗಬೇಕು ಅಂದರೆ ಪ್ರತಿಯೊಬ್ಬರು ಮಕ್ಳಿಗೂ ಕುಡಿಬೇಕು ಅಂದರೆ ಇವತ್ತು ಭಾಳ ಅದೃಷ್ಟ. ಯಾಕೆಂದರೆ ದೇಸಿ ಹಸು ಹಾಲಲ್ಲಿ ಸೂರ್ಯಕೇತಿ ನಾಡು ಇರುತ್ತೆ. ಪ್ರತಿಯೊಂದು ದೇಸಿ ತಳಿಗಳಲ್ಲಿ ನೋಡ್ಬೋದು ನೀವು. ನೋಡಿ ನಮ್ಮ ಹರಿಕಿಶನ್ ಜಿನೇ ಬಂದ್ಬಿಟ್ರು. ನೋಡಿ ಅವರು ಚೆಕ್ ಮಾಡ್ತಾ ಇದ್ದಾರೆ.
ಆ ರೀತಿ ನಾನು ಚೆಕ್ ಮಾಡಿದೆ ನೋಡಿ, ಅವ್ರ ಕೈಯಲ್ಲಿ ಹಾಲು ಕರೆಸ್ತೀವಿ ನೋಡಿ. ನಮ್ಮ ಹಳಬ್ರು ಇವ್ರು ಪಾಪ ಮೂಲತಃ ರಾಜಸ್ಥಾನ ಆದರೂ ನನ್ನ ಜೊತೆ ಪ್ರತಿಯೊಂದಕ್ಕೂ ಸಹಕಾರ ಕೊಡ್ತಾರೆ. ನಮ್ಮ ಗೋಶಾಲೆನಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇವರು ಒಬ್ಬರು, ಇವ್ರ ಸ್ನೇಹಿತರು ರಾಮ್ಜಿ, ಲಕ್ಷ್ಮಣ್ಜಿ, ಇವರು ಒಂದು ತಂಡ ಇದೆ, ಒಂದು 15 ಜನ ತಂಡ. ಪಾಪ ಆಶಾಪುರಿ ದೇವಸ್ಥಾನದಲ್ಲಿ ಇವ್ರು ಭಜನಾ ಮಂಡಳಿ ಇರೋದು. ಇವ್ರು ಬೆಳಗ್ಗೆ ಗೋಸೇವೆಗಾಗಿ ನಮ್ಮ ಗೋಶಾಲೆಗೆ ಬಂದು 1 ವರ್ಷ ಆಗೋಯ್ತು. 1 ವರ್ಷದಿಂದ ನಾವು ತಂದೆ ಮಕ್ಕಳ ಥರ ಸಮಾನವಾಗಿ ನೋಡ್ಕೊಂಡು ಹೋಗ್ತೀವಿ. ಅವರು ಅದೇ ರೀತಿ ಗೋಸೇವೆ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಬಂದು 7 ಗಂಟೆ ಪ್ರತಿಯೊಂದು ಹಸುಗಳು ಸಗಣಿ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾರೆ ನೋಡಿ. ಅವ್ರು ಅಷ್ಟು ಹಳಬರಾಗಿರೋದ್ರಿಂದ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇದೆ. ಅಂಥವ್ರ ಹತ್ರ ಅನುಭವ ತಗೊಂಡು ನಾವು ನಮ್ಗೆ ಗೊತ್ತಿರೋಂಥ ನಮ್ಗೆ ಯುವಕರಿಗೆ ಅಥವಾ ಹೈನುಗಾರಿಕೆ ಮಾಡೋಕ್ಕೆ ಬರೋರಿಗೆ ನಾನು ಯಾವ ರೀತಿ ಐಡಿಯಾ ಮಾಡಬೇಕು, ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಯಾವ ರೀತಿ ಹಸುಗಳು ಸೆಲೆಕ್ಷನ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡೋದು. ಯಾಕಂದರೆ ಇಂಥವ್ರ ಹತ್ರ ಅನುಭವ ಪಡ್ಕೊಬೇಕು. ನಾವು ಹುಟ್ಟಿದ ತಕ್ಷಣ ಇದೇನು ಯಾರೂ ಕಲ್ತ್ಕೊಂಡಿರಲ್ಲ. ಆದ್ದರಿಂದ ರೈತರಿಗೆ ಈ ಥರ ಹೈನುಗಾರಿಕೆ ದೇಸಿ ತಳಿಗಳು ಸಾಕಿದ್ರೆ ಮುಂದಿನ ಪೀಳಿಗೆಗೆ ಮಕ್ಕಳು ಕುಡಿಯೋರ್ಗೂ ಹಾಲು ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿ ವೈಟಮಿನ್ ಡಿ ಯಥೇಚ್ಛವಾಗಿರುತ್ತೆ. ದೇಸಿ ಹಸು ಹಾಲು ಅಂತ ಹೇಳ್ತೀನಿ ಅಂದರೆ ಈ ಥರ ಸೂರ್ಯಕೇತಿ ನಾಡಿ ಇರುತ್ತೆ. ಭುಜ ಇರುವಂಥ ಹಸುಗಳು ದೇಸಿ ತಳಿ ಅಂತ. ಒಂದೊಂದು ರಾಜ್ಯದಲ್ಲೂ ಒಂದೊಂದು ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಹಳ್ಳಿಕಾರು, ಮಲೆನಾಡು ಗಿಡ್ಡ, ದಿಯೋಣಿ, ಆಮೇಲೆ ಕಿಲಾರಿ, ಈ ರೀತಿ. ತಮಿಳ್ನಾಡಿಗೆ ಹೋದರೆ ನೀವು ಕಂಗಾಯಮು, ಆಂಧ್ರಾಗೆ ಹೋದರೆ ಒಂಗೋಲು ನೋಡಿ. ಈ ರೀತಿ ಪ್ರತಿಯೊಂದು. ಗುಜರಾತ್ಗೆ ಹೋದರೆ ನೀವು ನಮ್ಗೆ ಗಿರ್ ಹಸು ಸಿಗುತ್ತೆ, ಕಾಂಕ್ರೇಜ್ ಸಿಗುತ್ತೆ. ಅದೇ ರೀತಿ ಈಗ ರಾಜಸ್ಥಾನದಲ್ಲಿ ಬಂದರೆ ರಾಟಿ, ಪಂಜಾಬ್ಗೆ ಬಂದರೆ ನಿಮಗೆ ಒಳ್ಳೆ ಮುರ್ರಾ ಸಿಗುತ್ತೆ, ಒಳ್ಳೆ ಸಾಯ್ವಾಲ್ ಸಿಗುತ್ತೆ. ಹರಿಯಾಣದಲ್ಲೂ ಅಷ್ಟೇ. ಆದ್ದರಿಂದ ಹರಿಯಾಣ ತಳಿನೇ ಇದೆ ದೇಸಿ ತಳಿ. ಆದ್ದರಿಂದ ಒಂದೊಂದು ರಾಜ್ಯದಲ್ಲೂ ಒಂದೊಂದು ತಳಿಗಳು ವಿಶೇಷ ಇರೋದ್ರಿಂದ ನಾವು ಯಾವ್ದು ಹೈನುಗಾರಿಕೆಗೆ ಯಥೇಚ್ಛವಾಗಿ ಹಾಲು ಕರೆಯುತ್ತೆ ಅಂಥ ದೇಸಿ ತಳಿಗಳು ಸೆಲೆಕ್ಷನ್ ಮಾಡ್ಕೊಬೇಕು. ಇದು ಬಂದು ಚೋಲಿಸ್ತಾನಿ ಭಾಳ ಸ್ಪೆಷಲು, ತುಂಬ ಫ್ಯಾಟು. ಹಸು ಮುಟ್ಲಿಕ್ಕೆ ಒಳ್ಳೆ ಜೇನುತುಪ್ಪದ ಮೇಣ ಮುಟ್ದಂಗೆ ಈ ಒಂದು ಹಸು ವಿಶೇಷತೆ. ಮತ್ತು ಬಿಸಿಲುಗಾಲದಲ್ಲಿ 50 ಡಿಗ್ರಿ ಬಿಸಿಲಿಗೆ ತಡೆಯುತ್ತೆ, ಚಳಿಗಾಲದಲ್ಲಿ 10 ಡಿಗ್ರಿ ಬಿಸಿಲಿಗೆ ತಡೆಯುತ್ತೆ. ಪಾಕಿಸ್ತಾನ ಮತ್ತು ರಾಜಸ್ಥಾನ ಗಡಿ ಪ್ರದೇಶದಲ್ಲಿರುವಂಥ ತಳಿಗಳು. ಮೂಲ ಬಂದಿದ್ದು ಪಾಕಿಸ್ತಾನದ್ದೇ, ಚೋಲಿಸ್ತಾನಿ ತಳಿ ಅಂತಲೇ ಹೆಸರು ಇದು. ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಚಸ್ ಇರೋ ತಳಿ ಚೋಲಿಸ್ತಾನಿ ತಳಿ. ಆದ್ದರಿಂದ ಇದು ನೋಡಿ, ನಮ್ಮ ಹರಿಕಿಶನ್ಜಿ ಅವ್ರು ಹಾಲು ಕರೆದಿದ್ದಾರೆ ಈಗ ಲೈವ್ ಮಿಲ್ಕಿಂಗು. ಹಾಲು ನೋಡೋಣ ಹಾಲು ಎಷ್ಟು ಬರುತ್ತೆ ಅಂತ. ಬೆಳಗ್ಗೆ ನಿಮ್ಗೆ ಹೇಳಿದೆ 9.25 ಲೀಟ್ರ್ ಹಾಲು ಬಂದಿತ್ತು ಅಂತ. ನೋಡೋಣ ಸರ್, ಬನ್ನಿ ಲೈವ್ ಮಿಲ್ಕಿಂಗ್ ಮಾಡಿದ್ದೀವಿ. ಎಷ್ಟು ಬಂದಿದೆ ಅಂತ ಲೈವಾಗಿ ನೋಡೋಣ. पल्टी मारो अच्छा 2-3 बार अच्छा बढ़िया पल्टी मारो. कितना दूध आता है माफ करके चेक कर लेंगे. बन्नी ಕಿಶನ್ ಜಿ ನೀವೇ ನೋಡಿ. ಇದು ಒಂದು 10 ಲೀಟ್ರ್ ಬರುತ್ತೆ. ಯಾಕಂದರೆ ಬೆಳಗ್ಗೆ 9:30 ಬಂದಿತ್ತಲ್ಲ, ಅಷ್ಟು ಹಾಲು ಬಂದರೆ ನಾವು ಸೆಲೆಕ್ಷನ್ ಮಾಡ್ಕೊಬೇಕು. ನೀವು ಹೇಳೋದಲ್ವಾ, ಹಾಲು ಕಡಿಮೆ ಬರೋದನ್ನೆಲ್ಲ ನಾವು ತಗೊಳ್ಳೇಬಾರ್ದು. ಯಾಕಂದರೆ ಇಷ್ಟು ದೂರದಿಂದ ತೊಗೊಂಡೋಗಿ ಏನು ಪ್ರಯೋಜನ. ನಮ್ಮ ರೈತರಿಗೆ ಕೊಡಿಸಿ, ರೈತರಿಗೆ ಒಳ್ಳೇದಾಗಬೇಕು ಅಂದರೆ ನಾವು ಅವ್ರು ಹೇಗೆ ಮಾರೋ ಅವ್ರು ಭೀ ಉಪರ್ ನೋಡಿ. ನೊರೆ ಇದೆ, ನಾವು ಇಷ್ಟೆಲ್ಲ ಮುಂದೆ ಇದ್ದು ನೋಡಿ ನಮಗೆ ಅಮರ್ಸ್ತಾರೆ. ಅದರಿಂದ ನೀವು ಎಷ್ಟು ಹುಷಾರಿದ್ದು ಸಾಕಾಗಲ್ಲ. ಚೆನ್ನಾಗಿ ನೋಡಿ, ನೊರೆಗಳನ್ನ ಸುಮ್ಮನೆ ಅದಾಗಿದ್ರೆ 5 ಲೀಟ್ರ್ ಇರೋದು 10 ಲೀಟ್ರ್ ಮಾಡಿಬಿಡ್ತಾರೆ. ನೀವು ರೈತರು ಯಾರೇ ಆಗಲಿ ನೋಡಿ, ಇದೆಲ್ಲ ಚೆನ್ನಾಗಿ ತಿಳುವಳಿಕೆ ಇಟ್ಕೊಬೇಕು. ಮೇಲೆ ಕೆಳಗಡೆ ಒಂದು 5 ಸತಿ ಪೊಲ್ಟಿ ಹೊಡ್ಸೋದು, ಅಲ್ಲಿರೋ ನೊರೆ ಎಲ್ಲ ಹೋಗ್ಬಿಡುತ್ತೆ ನೋಡಿ. ಈಗ ಅಳಿಯೋಣ. ರುಕೋ ನೋಡಿ, ಈ ರೀತಿ ಹಾಕಿದ್ರೆ ನೊರೆ ಎಲ್ಲ ಕೆಳಗಡೆ ಬರುತ್ತೆ. ಹಾಂ, 1 ಡಲ್ 2 3 इसमें डाल जाता ये बाल्टी उठाओ. डाल 4 5 6 ಬಾಲ್ಟಿ ಉಡೋ 7 ಹಾಕಿಜಿ, ಹಂಗೆ ಹಾಕಿಜಿ. 8 9. ನಾನೇನು ಹೇಳಿದೆ, ಬೆಳಗ್ಗೆ 9:30 ಕರೆದಿತ್ತು ನೋಡಿ. ಈಗ 9 ಲೀಟ್ರ್ ಕರೆದಿದೆ. ಹಸು ಕರುಗೂ ಬಿಟ್ಟಿದ್ದಾರೆ. ಒಳ್ಳೆ ದೇಸಿ ತಳಿ ನೋಡಿ. ಕರು ಎಷ್ಟು ಚೆನ್ನಾಗಿದೆ. ಈ ರೀತಿ ಭುಜ ಇರಬೇಕು ನೋಡಿ. ಪ್ಯೂರ್ ಬ್ರೀಡು, ತುಂಬ ಚೆನ್ನಾಗಿದ್ದಾವೆ. ಇಂಥ ದೇಸಿ ತಳಿಗಳು ಸೆಲೆಕ್ಷನ್ ಮಾಡ್ಕೊಬೇಕು ನೋಡಿ. ಹಾಲೆಲ್ಲ ಕರೆದಿದ್ಮೇಲೆ सर अभी आपको थोड़ा पीछे आइए सर, ये दिखा देंगे ನೋಡಿ. ಆವಾಗಲೇ ಹಾಲು ಕರೆಯೋಕ್ಕೆ ಮುಂಚೆ ಕೆಚ್ಚಲು ಯಾವ ರೀತಿ ಇತ್ತು ನೋಡಿ. ಈಗೆಲ್ಲ ಹಾಲು ಕರೆದ ಮೇಲೆ ಬಲೂನ್ ಗಾಳಿ ಬಿಟ್ಟರೆ ಯಾವ ರೀತಿ ಗಾಳಿ ಎಲ್ಲ ಹೋಗಿ ಏನೂ ಇರಲ್ವೋ ಆ ರೀತಿ ಹಾಲು ಕರೆದ್ಮೇಲೆ ಈ ರೀತಿ ಡ್ರೈ ಆಗಿಬಿಡ್ಬೇಕು.
ಇಂಥ ತಳಿಗಳು ಸೆಲೆಕ್ಷನ್ ಮಾಡಬೇಕು. ಕೆಲವು ಜೇನದ್ದು ರ್ಯಾಡೆ ಇದ್ದಂಗೆ ಹೆಜ್ಜೆಂದಿದ್ದಂಗೆ ಕೆಳಗಡೆಗೆ ಅಂತ ಇರ್ತವೆ, ಆ ಥರ ಕೆಚ್ಚಲುಗಳು ಸೆಲೆಕ್ಷನ್ ಮಾಡಿಬಿಡಿ. ಈ ಥರ ಮೊಣಕಾಲಿಂದ ಮೇಲೆ ಇರೋವಂಥದ್ದು ನೋಡಿ ತೊಗೊಬೇಕು. ಭಾಳ ವಿಶೇಷವಾಗಿ ತೊಗೊಳ್ಳಿ, ನೋಡಿ ಸೆಲೆಕ್ಷನ್ ಮಾಡಿ. ನಮಸ್ತೆ. ಜೈ ಗೋಮಾತಾ, ಜೈ ಗೋಪಾಲ್.